ನಾನ್ ಸ್ಟ್ರೈಕ್ನಲ್ಲಿ ಮಧು, ಸ್ಟ್ರೈಕ್ನಲ್ಲಿ ನಯಾಜ್. ಆರಂಭಿಕ ಸರದಿಯ ವೇಗದೂತ ಎಕ್ಸ್ಪ್ರೆಸ್. ವಾಜಿದ್ ಶಾರ್ಟ್ ರನ್ಅಪ್ನೊಂದಿಗೆ ವೇಗದ ಎಸೆತ. ಒಂದೋಟವನ್ನು ತಟ್ಟಿ ಮುಟ್ಟಿ ಪಾಯಿಂಟ್ನಲ್ಲಿ ಸುಲಭದಾಯಕವಾಗಿ ಕಂಡುಕೊಂಡರೂ ಸಹ ಫೋರ್ಟ್ ಚೀತಾಸ್ ಲೆಜೆಂಡ್ ತಂಡದ ಖಾತೆ ಆರಂಭ. ವಾಜಿದ್ರವರ ಈ ಎಸೆತವನ್ನು ಮಥುರವರು ಶಾರ್ಟ್ ಎಕ್ಸ್ಟ್ರಾ ಕವರ್ನಲ್ಲಿ ತಳ್ಳಿ ಒಂದೋಟವನ್ನು ಕಲಾತ್ಮಕ ಶೈಲಿಯಲ್ಲಿ ಒಂದೋಟವನ್ನು ಪೂರೈಸಿದರೂ ಸಹ ಆಂಥರೈಸ್ನಲ್ಲಿ ಅತ್ಯುತ್ತಮವಾದ ಆಟವನ್ನು ಕಂಡುಕೊಂಡರು. ನಿಯಾಜ್ ಸ್ಟ್ರೈಕ್ನಲ್ಲಿ ಮತ್ತೆ ಆಫ್ ಸೈಡ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡರು. ಅದರ ಲಾಭವನ್ನು ಕಂಡುಕೊಂಡಂತಹ ಎದುರಾಳಿಯ ತಂಡ ಫೋರ್ಟ್ ಚೀತಾಸ್ ಲೆಜೆಂಡ್ ಒಂದೋಟವನ್ನು ಸುಲಭದಾಯಕವಾಗಿ ಕಂಡುಕೊಂಡರು. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತವನ್ನು ಕಂಡುಕೊಂಡರು. ಡೀಪ್ ಲಾಂಗ್ ಆನ್ನಲ್ಲಿ ಚೆಂಡು ಸಾಗಿತ್ತು. ತಂಡಕ್ಕೆ ಒಂದೋಟ ಲಭಿಸ್ತಾ ಇದೆ ಸಹ. 3 ದಿನಗಳ ಕಾಲ ಈ ಒಂದು ದಾಂಡು ಚೆಂಡಿನ ಸಮರ ಆದ್ಯಾವ ತಂಡವನ್ನು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಹ ಸೌಭಾಗ್ಯಕ್ಕೆ ಒಳಪಡಿಸುವಂತ ಕಾದು ನೋಡಬೇಕು. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಂದಂಥ ಚೆಂಡಿಗೆ ಒಂದು ಉತ್ತಮವಾದ ಆಟವನ್ನು ಕಂಡುಕೊಂಡ್ರು. ಒಂದು ಪರ್ಫೆಕ್ಟ್ ಗ್ಯಾಪನ್ನು ಕಂಡುಕೊಂಡಿದ್ದೆ. ಆದಲ್ಲಿ ಇದನ್ನು ಬೌಂಡರಿಯಾಗಿ ಪರಿವರ್ತಿಸಬಹುದಿತ್ತು. ಆ ನಿಟ್ಟಿನಲ್ಲಿ ವಾಜಿದ್ರವರ ಎಸೆತ ಉತ್ತಮವಾದ ತಿರುವನ್ನು ಕಂಡುಕೊಂಡಿದ್ದ. ಬಹುಶಃ ಈಸ್ ಇನ್ ಡೇಂಜರ್. ಎಸ್ ಇಂಡೀಡ್, ಡೈರೆಕ್ಟ್ ಹಿಟ್ಸ್ ಆರ್ ಆಲ್ವೇಸ್ ಡೇಂಜರಸ್ ಅಂತಾರೆ. ಆ ನಿಟ್ಟಿನಲ್ಲಿ ನೇರ ಗುರಿ ಇದೀಗ ವಿಕೆಟ್ಗೆ ಲಭಿಸ್ತಾ ಇದೆ. ಸಿಂಗಲ್ ವಿಕೆಟ್ಗೆ ಅತ್ಯುತ್ತಮವಾದ ಒಂದು ಡೈರೆಕ್ಟ್ ಹಿಟ್ ಅನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಕ್ಷಣಾರ್ಧದಲ್ಲಿ ಏನಾಯಿತು ಅನ್ನುವಷ್ಟರಲ್ಲಿ ಮತ್ತೆ ತಮ್ಮ ಕ್ರೀಸ್ನತ್ತ ವಾಪಸ್ಸಾಗಲು ಅವಕಾಶವೇ ಕೊಡಲಿಲ್ಲ. ಆ ಮಟ್ಟಿನ ಒಂದು ಅತ್ಯುತ್ತಮ ಥ್ರೋವನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಇದೀಗ ತಂಡದ ಆರಂಭಿಕ ಬ್ಯಾಟಿಂಗ್ನ ಕೊಂಡಿ ಕಳಚಿಕೊಳ್ತಾ ಇದ್ರೆ ಇದೀಗ ಒನ್ ಡೌನ್ ಬ್ಯಾಟ್ಸ್ಮನ್ಗಳು ಬೇಗ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು. ಏಕೆಂದರೆ ನಮಗೆ ಈ ದಿನ 6 ಪಂದ್ಯಗಳನ್ನು ನಡೆಸಬೇಕಾದಂತಹ ಗುರುತರ ಜವಾಬ್ದಾರಿ ಇದೆ. ಇದು ಪಂಚಮ 5ನೇ ಪಂದ್ಯ ಸಾಗಿ ಬರ್ತಾ ಇದೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, 7 ಸುತ್ತಿನ ಕೋಟೆ ಅನ್ನುವಂತಹ ಐತಿಹಾಸಿಕ ಅಜರಾಮರ ನಾಮಧೇಯವನ್ನು ಕಂಡುಕೊಂಡಿರ್ತಕ್ಕಂತಹ ಈ ಒಂದು ಚಿತ್ರದುರ್ಗ ಇದೀಗ ಕ್ರಿಕೆಟ್ನ ಸ್ವರ್ಗ ಭೂಮಿಯಾಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ನ ಮನೋರಂಜನೆಯ ರಸದೌತಣವನ್ನು ವಾರಾಂತ್ಯ ಅಂದರೆ ನಾಳೆ ಶನಿವಾರ, ನಾಡಿದ್ದು ರವಿವಾರ, ಆದಿತ್ಯವಾರ, ಭಾನುವಾರ ಸೂಪರ್ ಸಂಡೆಯ ಅತ್ಯುತ್ತಮ ಪಂದ್ಯಾವಳಿಗಳು ಈ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ಉಣಬಡಿಸುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತದೆ. ಇದೀಗ ಈ ಒಂದು ಕ್ರೀಡಾಂಗಣದಲ್ಲಿ ಅತ್ಯುತ್ತಮವಾದ ವಾತಾವರಣ ಕಂಡುಕೊಳ್ತಾ ಇದೆ. ಸೂರ್ಯನ ರಶ್ಮಿ ಅತ್ಯುತ್ತಮವಾಗಿ ಚುಂಬಿಸ್ತಾ ಇದೆ ಸಹ. ಬೆಳಗ್ಗಿನ ಸಮಯದಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿತ್ತು ಪಂದ್ಯಾವಳಿ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂಥ ಚೆಂಡಿಗೆ ಸರಿಯಾದ ಬ್ಯಾಕ್ ಫುಟ್ನಲ್ಲಿ ಹೊಡೆಯುವಂಥ ಪ್ರಯತ್ನವನ್ನು ಕಂಡುಕೊಂಡ್ರು. ಔಟರ್ ಎಡ್ಜ್ ರೂಪದಲ್ಲಿ ಹೊಡೆತ ಒಂದೋಟ ತಂಡಕ್ಕೆ ನಿರಾಯಾಸವಾಗಿ ಕಂಡುಕೊಳ್ತಾ ಇದೆ ಪ್ರಸ್ತುತ ಪಂದ್ಯದಲ್ಲಿ.
ಸ್ಲಾಟ್ನಲ್ಲಿದ್ದಂಥ ಚೆಂಡಿಗೆ ಕವರ್ಸ್ ವಿಭಾಗದಲ್ಲಿ ಅತ್ಯಾಕರ್ಷಕವಾಗಿ ಹೊಡೆದ್ರು. ಶರವೇಗದ ಉರಿ ವೇಗದ ಹೊಡೆತ, ಶರವೇಗದ ಬೌಂಡರಿಯಾಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 2 ಅಂಕೆಯನ್ನು ತಲುಪ್ತಾ ಇದೆ. 1-0 ಹತ್ತರತ್ತ. ನಿಯಾಜ್ ರವರು ರನ್ಔಟ್ ಆಗಿ ಪೆವಿಲಿಯನ್ಗೆ ಮರಳಿದ್ದಾರೆ. ಆ ನಿಟ್ಟಿನಲ್ಲಿ ಕೋದಂಡ ರಾಮರವರ ಎಸೆದಂಥ ಈ ಒಂದು ಚೆಂಡಿಗೆ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಕೌ ಕಾರ್ನರ್ ವಿಭಾಗದಲ್ಲಿ ಹೊಡೆದು 1 ಓಟವನ್ನು 2 ಓಟಗಳಾಗಿ ಪರಿವರ್ತಿಸಿದ್ರು ಸಹ. ಈ ಹಿಂದೆ ಈ ಒಂದು ಕ್ರೀಡಾಂಗಣದಲ್ಲಿ ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆಯನ್ನು ಸಹ ತೋರ್ಪಡಿಸಿದ್ರು ಈ ದೈತ್ಯ ಆಟಗಾರ ಮಧು. ಆ ನಿಟ್ಟಿನಲ್ಲಿ ಮತ್ತೆ ಖಾಲಿ ಜಾಗವನ್ನು ಭರ್ತಿ ಮಾಡಿ ಅನ್ನುವ ನಿಟ್ಟಿನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅ ಸೂಟಬಲ್ ಆನ್ಸರ್ ಅನ್ನುವ ನಿಟ್ಟಿನಲ್ಲಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಅನ್ನು ಕಂಡುಕೊಂಡು ಡೀಪ್ ಲಾಂಗ್ ಆಫ್ನಲ್ಲಿ ಕ್ಷಣಾರ್ಧದಲ್ಲಿ ಕಣ್ಣು ರೆಪ್ಪೆಯನ್ನು ತೆರೆದು ಅರಳಿಸುವಷ್ಟರಲ್ಲಿ ಕ್ಷಣಾರ್ಧದಲ್ಲಿ ಶರವೇಗದ ಬೌಂಡರಿಯೂ ಸಹ ತಂಡಕ್ಕೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಒಂದು ಡೀಪ್ ಲಾಂಗ್ ಆಫ್ನಲ್ಲಿ ಹೊಡೆದಿದ್ರು. ಇದೀಗ ಡೀಪ್ ಲಾಂಗ್ ನಲ್ಲಿ ಈ ಹಿಂದಿನ ಹೊಡೆತದ ಒಂದೇ ರೀತಿಯ ಫ್ಲಾಶ್ ಬ್ಯಾಕ್ ಹೈಲೈಟ್ಸ್ ರೂಪದಲ್ಲಿ ಒಂದು ಡೀಪ್ ಲಾಂಗ್ ಆಫ್ನಲ್ಲಿ ಹೊಡೆದರೆ ಬೌಂಡರಿ. ಇದೀಗ 2ನೇ ಹೊಡೆತ ಡೀಪ್ ಲಾಂಗ್ ಆನ್ನಲ್ಲಿ ಮತ್ತೊಂದು ಶರವೇಗದ ದಟ್ಸ್ ವೆಂಟ್ ಲೈಕ್ ಎ ಟ್ರೆಸ್ ಅ ಬುಲೆಟ್ ಅನ್ನುವ ನಿಟ್ಟಿನ ಶರವೇಗದ ಮೊನಚಿನ ಹೊಡೆತ ಲೀಲಾಜಾಲವಾದ ಮನಮೋಹಕ ಬೌಂಡರಿಯನ್ನು ತಮ್ಮದಾಗಿಸಿಕೊಳ್ತಾ ಇದೆ. ಮಧು ಎದುರಾಳಿಯ ಭದ್ರಕೋಟೆಯನ್ನೇ ಛಿದ್ರಗೊಳಿಸಬಲ್ಲಂತಹ ಆಕ್ರಮಣಕಾರಿ ಒಂದು ಬ್ಯಾಟಿಂಗ್ಗೆ ಮೊರೆ ಹೋಗ್ತಾ ಇದ್ದಾರೆ. ಕ್ಷೇತ್ರರಕ್ಷಣೆ, ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ನಲ್ಲಿ ತಂಡದ ಅಪ್ಪಟ ಅಪರಂಜಿ ಅಂದರೆ ತಪ್ಪಾಗಲಾರದು. ಸವ್ಯಸಾಚಿ ಆಲ್ರೌಂಡರ್ ಮಧು ಇಸ್ ಆನ್ ಸ್ಟ್ರೈಕ್. ತಂಡದ ಒಟ್ಟು ಮೊತ್ತ 20. ಮತ್ತೆ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂಥ ಚೆಂಡಿಗೆ ಒಂದು ರೀತಿಯಲ್ಲಿ ಪ್ಯಾಡಲ್ ಸ್ವೀಪನ್ನು ಕಂಡುಕೊಳ್ಳುವ ದಿಶೆಯಲ್ಲಿ ತಂಡಕ್ಕೆ 1 ಓಟ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮುಕ್ತಾಯ ಕಂಡ ಓವರ್ ಸಂಖ್ಯೆ 2. ತಂಡದ ಒಟ್ಟು ಮೊತ್ತ 21 ಓಟಗಳು 10.50 ಒಂದು ರನ್ ಧಾರಣೆಯನ್ನು ಕಂಡುಕೊಳ್ತಾ ಇದೆ. ಕರೆಂಟ್ ರನ್ ರೇಟ್ ಇಸ್ ಎಕ್ಸಾಕ್ಟ್ಲಿ 10.50. ದಟ್ ಇಸ್ ಟೆಲ್ಲಿಂಗ್ ದೇ ಆರ್ ಲುಕಿಂಗ್ ಟು ಸೆಟ್ ಅ ಬಿಗ್ ಟೋಟಲ್ ಇನ್ ಫ್ರಂಟ್ ಆಫ್ ಅಪೋನೆಂಟ್ ಟೀಮ್. ಲೆಟ್ ಅಸ್ ವೇಟ್ ಅಂಡ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಮ್ಯಾಚ್. ಲಕ್ಕಿ ಸ್ಟಾರ್ ಆ ನಿಟ್ಟಿನಲ್ಲಿ ಉತ್ತಮವಾದ ಹೊಡೆತಕ್ಕೆ ಮನ ಮಾಡಿದಂಥ ಆಟಗಾರನನ್ನ ಬ್ಯಾಕಪ್ ತಲದಲ್ಲಿ ಕಾಡ್ತಾ ಇದ್ದಾರೆ. ಇದು ಒಬ್ಬ ಬೌಲರ್ನಲ್ಲಿ ಇರಬೇಕಾದಂತಹ ಒಂದು ಸ್ಮಾರ್ಟ್ ಥಿಂಕಿಂಗ್ ಅಂತ ಹೇಳಿದರೆ ತಪ್ಪಾಗಲಾರದು. ಬ್ಯಾಟ್ಸ್ಮನ್ ಸ್ವಲ್ಪ ಡ್ಯಾನ್ಸಿಂಗ್ ಡೌನ್ ದ ಗ್ರೌಂಡ್ನಲ್ಲಿ ಕಂಡುಕೊಂಡ್ರು, ತಮ್ಮ ಒಂದು ಬ್ಯಾಕಪ್ ತಲದಲ್ಲಿ ಕಾಡಿದ್ರು ಸಹ. ಈ ಒಂದು ಹಂತದಲ್ಲಿ ಸ್ಲಾಟ್ನಲ್ಲಿದ್ದಂಥ ಚೆಂಡು ಗಗನ ಚುಂಬಿಸುವಂತ ಹೊಡೆತ, ಕ್ಷೇತ್ರರಕ್ಷಕನ ಕೈಯಲ್ಲಿ ಚೆಂಡು ಗಟ್ಟಿಯಾಗಿ ಮೊಸಳೆ ಹಿಡಿತವಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಸೂರ್ಯನ ರಶ್ಮಿ ತಮ್ಮ ಕಣ್ಣಿಗೆ ಹೊಡಿತಾ ಇದೆ. ಆ ಸೂರ್ಯ ರಶ್ಮಿಯ ಎದುರು ಬಹುಶಃ ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೆ ಒಳಗಾದ್ರಂತ ಕಾಣುತ್ತೆ. ಎದುರಾಳಿಗೆ ಜೀವದಾನ, ಬಿಗ್ ಲೈಫ್. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಚಾಣಾಕ್ಷತೆಯ, ನೈಪುಣ್ಯತೆಯ, ಕಲಾತ್ಮಕತೆಯ ಅತ್ಯುತ್ತಮ ಸೊಗಸಾದ ಓಟ. ಮತ್ತೆ ಈ ಒಂದು ಹೊಡೆತದಲ್ಲಿ ಆವಳಿ ಓಟಗಳು ನಿರಾಯಸವಾಗಿ ಕಂಡು ಬರ್ತಾ ಇದೆ.
ಮತ್ತೆ ಪೂರ್ಣಾಂತರವಾಗಿ ಬಿದ್ದ ಚೆಂಡಿಗೆ ಅಷ್ಟೇ ಉತ್ತಮವಾದ ಹೊಡೆತವನ್ನ ಕಂಡುಕೊಂಡ್ರು. ಉತ್ತಮವಾದ ಒಂದು ರನ್ನಿಂಗ್ ಅನ್ನ ಕಂಡುಕೊಳ್ತಾರೆ. ಒಳ್ಳೆಯ ಒಂದು ಹೊಂದಾಣಿಕೆ ಇದೆ ಇಬ್ಬರಲ್ಲೂ ಸಹ. ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೀಸ್ ಟು ಬ್ಯಾಟ್ಸ್ಮನ್. ದೇ ಆರ್ ಲಿಟರಲಿ ಕ್ವಿಕ್ ಎನಫ್ ಟು ಕನ್ವರ್ಟ್ ಸಿಂಗಲ್ ಇಂಟು ಡಬಲ್, ಡಬಲ್ ಇಂಟು ಟ್ರಿಪಲ್, ನೋ ಡೌಟ್ ಅಬೌಟ್ ಇಟ್. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಲ್ಲಿ ಕಂಡುಕೊಳ್ತಾ ಇದೆ ತಂಡ. ಆ ನಿಟ್ಟಿನಲ್ಲಿ ನಿಧಾನಗತಿ ಎಸೆತದಲ್ಲಿ ಕೊಂಚ ಮಟ್ಟಿಗೆ ಲಗೋರಿಯ ರೂಪದಲ್ಲಿ ಆ ಒಂದು ನೇರ ಗುರಿ ಸಾಗಿ ಬರ್ತಾ ಇಲ್ಲ. ಎದುರಾಳಿಗೆ ಮತ್ತೊಂದು ಅವಕಾಶ, ಸುವರ್ಣ ಅವಕಾಶ. ತಂಡದ ಒಟ್ಟು ಮೊತ್ತ 28. ತೃತೀಯ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಈ ಒಂದು ಪಂದ್ಯವನ್ನ ಜಯಿಸಬೇಕಾದ್ರೆ ಲಕ್ಕಿ ಸ್ಟಾರ್ 57ರ ಮೊತ್ತವನ್ನ ಬೆನ್ನಟ್ಟಬೇಕು. ಎಂಟು ಎಸೆತಗಳ ಈ ಒಂದು ನಿಗದಿಪಡಿಸಿದ 8 ಓವರ್ಗಳ ಈ ಒಂದು ದಾಂಡು ಚೆಂಡಿನ ಸಮರದಲ್ಲಿ ಸರಿಯಾಗಿ 57ರ ಒಂದು ಲಕ್ಷದ ಸವಾಲಿನ ಮೊತ್ತವನ್ನ ಬೆನ್ನಟ್ಟಬೇಕು. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ಇಲ್ಲಿ ಕೆಲವೊಮ್ಮೆ ಕನಿಷ್ಠ ಮೊತ್ತವು ಗರಿಷ್ಠ ಒತ್ತಡವನ್ನ ಕಂಡುಕೊಳ್ತದೆ. ಒತ್ತಡವನ್ನ ಮೆಟ್ಟಿ ನಿಲ್ಲುವಂತಹ ತಂಡಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ಅಂತ ಬಂದಾಗ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ವಿಶ್ವ ಕಂಡಂತಹ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ಅನಭಿಷಕ್ತ ದೊರೆ ಎಂಬ ಅನ್ವರ್ತನಾಮವನ್ನು ಪಡೆದಂತಹ ನೆಪೋಲಿಯನ್ ಬೋನಾಪಾರ್ಟೆ ಒಂದು ಕಡೆ ಹೇಳ್ತಾರೆ, ಇಂಪಾಸಿಬಿಲಿಟಿ a word wanted to be found in the dictionary of fools ಅನ್ನುವಂತಹ ಮಾತು ಅದು ಈ ಕ್ರಿಕೆಟ್ಗೂ ಒಪ್ಪಿಕೊಳ್ಳುತ್ತದೆ. ಏಕೆಂದರೆ ಅಸಾಧ್ಯತೆ ಯಾವುದೇ ತಂಡವನ್ನು ಲಘುವಾಗಿ ಪರಿಗಣಿಸಬಾರದು. ಜೊತೆಗೆ ಈ ಹಿಂದಿನ ಪಂದ್ಯದಲ್ಲಿ ತಾವು ಚಾಂಪಿಯನ್ ತಂಡವನ್ನೇ ಸದೆ ಬಡಿದಿದ್ದರು. ಈ ಪರ್ಟಿಕ್ಯುಲರ್ ಪಂದ್ಯದಲ್ಲಿ, ಈ ನಿರ್ದಿಷ್ಟ ಪಂದ್ಯದಲ್ಲಿ ತಾವು ಏನನ್ನ ಪ್ರದರ್ಶನ ನೀಡ್ತಿರೋ ಅದು ಮತ್ತೊಂದು ಇತಿಹಾಸ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್ಗಳು ಜೊತೆಗೆ 2 ತಂಡಗಳ ಆಟಗಾರರು ಸಿದ್ಧತೆಯನ್ನು ಕಂಡುಕೊಳ್ಳಿ ಬೇಗ. ಓಕೆ, ಈಗ ಹಿರಿಯ ಆಟಗಾರರ ಪಂದ್ಯಾವಳಿಗೋಸ್ಕರ ಈಗ ಆಂಬುಲೆನ್ಸ್ನ ಈ ಒಂದು ಚಿಕಿತ್ಸಾ ವಿಭಾಗದ ತಂಡವು ನಮ್ಮ ಕ್ರೀಡಾಂಗಣದ ಹೊರಭಾಗದಲ್ಲಿ ನಿಲುಗಡೆಯನ್ನು ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ಯಾರಾದರೂ ಅವರನ್ನು ಆರೋಗ್ಯದ ವಿಷಯದಲ್ಲಿ ಸಂಪರ್ಕಿಸಬಹುದು.
ಆ ನಿಟ್ಟಿನಲ್ಲಿ ಈ ಆಂಬ್ಯುಲೆನ್ಸ್ನ ಚಾಲಕರು ಜೊತೆಗೆ ಅದರ ಎಲ್ಲ ಸ್ಟಾಫ್ ಏನಿದ್ದಾರೆ ಅವರಿಗೆ ಈ ಒಂದು ಪಂದ್ಯಾವಳಿಯ ಪರವಾಗಿ ಚಿತ್ರದುರ್ಗ ಲೆಜೆಂಡ್ ಕ್ರಿಕೆಟರ್ಸ್ ಪ್ರೀಮಿಯರ್ ಲೀಗ್ನ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಮತ್ತೆ ಬ್ಯಾಟ್ಸ್ಮನ್ಗಳು ಬನ್ನಿ ಸರ್ ಬೇಗ ಅಲ್ಲಿ ಬ್ಯಾಟ್ಸ್ಮನ್ಗಳು ಲಕ್ಕಿ ಸ್ಟಾರ್ನ ಆರಂಭಿಕ ಬ್ಯಾಟ್ಸ್ಮನ್ಗಳು ಬೇಗ ಬನ್ನಿ ಸರ್. ಲಕ್ಕಿ ಸ್ಟಾರ್ ತಂಡದ ಓಪನರ್ಸ್ 57 ಮೊತ್ತವನ್ನು ಬೆನ್ನಡ್ತಿರ್ತಕ್ಕಂತಹ ತಂಡ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ಅಂತ ಬಂದಾಗ ಏಜ್ ಇಸ್ ಜಸ್ಟ್ ನಂಬರ್. ಕ್ರಿಕೆಟ್ ಒಂದೇ ಅಲ್ಲ, ವಿಶ್ವದ ಯಾವುದೇ ಕ್ರೀಡೆಯಲ್ಲೂ ತಮ್ಮನ್ನು ತಾವು ಸರಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಒಂದು ಸಮತೋಲನದ ಜೊತೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯಲ್ಲಿದ್ದರೆ ಅದು ಏಜ್ ಇಸ್ ಎ ಜಸ್ಟ್ ಅ ನಂಬರ್ ಅನ್ನುವ ನಿಟ್ಟಿನಲ್ಲಿ ಆ ವಯಸ್ಸು ಅನ್ನೋದು ಕೇವಲ ಸಂಖ್ಯೆ ಮಾತ್ರ ಅನ್ನುವುದು ಅದು ಯಾವುದೇ ರೀತಿಯಲ್ಲೂ ಸಹ ಒಪ್ಪಬೇಕಾದಂತಹ ಒಂದು ಮಾತು. ಆ ನಿಟ್ಟಿನಲ್ಲಿ ತಮ್ಮ ಫಿಟ್ನೆಸ್ಸನ್ನು ಕಾಯ್ದುಕೊಂಡಿದ್ದೆ ಆದಲ್ಲಿ ತಮಗೆ ಎಂದಿಗೂ ಸಹ ಚಿರ ಯುವಕರನ್ನು 16ರ ಹರೆಯದ ಯುವಕರನ್ನು ನಾಚಿಸುವಂತಹ ನಿಟ್ಟಿನಲ್ಲಿ 60ರ ಹರೆಯದವರು ಸಹ ಕೆಲವೊಮ್ಮೆ ನಂಬಲ ಸಾಧ್ಯ ರೀತಿಯ ಪ್ರದರ್ಶನವನ್ನು ಕಂಡುಕೊಳ್ತಾರೆ. ಆ ನಿಟ್ಟಿನಲ್ಲಿ ಮ್ಯಾರಥಾನ್ ಅಂತ ಬಂದಾಗ 111ರ ಹರೆಯದಲ್ಲೂ ನಂಬಲ ಸಾಧ್ಯ ಪ್ರದರ್ಶನವನ್ನು ನೀಡಿದಂತಹ ಅದೆಷ್ಟೋ ದಂತಕಥೆಗಳ ನೈಜ ನಿದರ್ಶನ ನಮ್ಮ ಕಣ್ಣ ಮುಂದೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಪಂದ್ಯಾವಳಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈತ 75 ರನ್ಗಳ ಒಂದು ಬೆಟ್ಟದಂತಹ ಬೃಹತ್ ಮೊತ್ತವನ್ನು 57ರ ಒಂದು ಈ ಮೊತ್ತವನ್ನು ಬೆನ್ನಡೆದಿರ್ತಕ್ಕಂತಹ ತಂಡ ಯಾವ ರೀತಿಯಲ್ಲಿ ಆರಂಭಿಕ ಹಂತದಲ್ಲಿ ತಮ್ಮ ಬ್ಯಾಟಿಂಗ್ನಲ್ಲಿ ತಮ್ಮ ತಂಡಕ್ಕೆ ಮೇಲುಗೈಯನ್ನು ಕಂಡುಕೊಳ್ತಾರೆ ಅಂತ ಕಾದು ನೋಡಬೇಕು. ಏ ಪಾಪು ಪುಟು ಈ ಕಡೆ ಬರಬೇಕು. ಒಂದೆಡೆ ನಾಗಭೂಷಣ್ ಮತ್ತೊಂದೆಡೆ ಭಾಸ್ಕರ್ ಲೆಫ್ಟಿ. ಇತ್ತ ಆರಂಭಿಕ ಎಸೆಗಾರನಾಗಿ ಗಫೂರ್. ಬೌಲಿಂಗ್ ತಂಡ 56 ಓಟುಗಳನ್ನು ಕಲೆ ಹಾಕಿ 57ರ ಗುರಿಯನ್ನ ನೀಡ್ತಾ ಇದೆ. ಈ ಮೊತ್ತವನ್ನು ಡಿಫೆಂಡ್ ಮಾಡಿಕೊಳ್ಳಬೇಕಾದರೆ ತಂಡ ಆರಂಭಿಕ ಹಂತದಲ್ಲಿ ಅತ್ಯುತ್ತಮವಾದ ಸೊಗಸಾದ ಬಿಗಿ ಹಿಡಿತದ ಒಂದು ಬೌಲಿಂಗ್ ಅನ್ನು ಕಂಡುಕೊಳ್ಳಬೇಕು, ಜೊತೆಗೆ ವಿಕೆಟ್ಗಳನ್ನು ಬೇಟೆಯಾಡಬೇಕು. ಅದೇ ರೀತಿಯಲ್ಲಿ ಬ್ಯಾಟಿಂಗ್ ತಂಡವು ಆರಂಭಿಕ ಹಂತದಲ್ಲಿ ಪವರ್ ಪ್ಲೇನ ಒಂದು ಲಾಭವನ್ನು ಪಡೆದುಕೊಳ್ಳಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ಮಿಡ್ ಆಫ್ನಲ್ಲಿದ್ದಂಥ ಕ್ಷೇತ್ರರಕ್ಷಕನ ಆ ಒಂದು ಕ್ಷೇತ್ರರಕ್ಷಣೆಯ ನಂತರ ಹಿಂದಿರುಗುವಷ್ಟರಲ್ಲಿ ನೀರಾಯಸವಾಗಿ ಒಂದೋಟ. ತಮ್ಮ ವೈಯಕ್ತಿಕ ಖಾತೆ ಹಾಗೂ ತಂಡದ ಖಾತೆ ಆರಂಭ. ಇದೀಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಭಾಸ್ಕರ್ ಲೆಫ್ಟಿ ಬ್ಯಾಟ್ಸ್ಮನ್ ಸ್ಟ್ರೈಕ್ನಲ್ಲಿ. ಬೇಗ ಪಂದ್ಯವನ್ನು ಮುಂದುವರಿಸಿ, ದಯವಿಟ್ಟು ಪದೇ ಪದೇ ಪಂದ್ಯವನ್ನು ವಿಳಂಬಗೊಳಿಸಬೇಡಿ.
ಆ ನಿಟ್ಟಿನಲ್ಲಿ ಮತ್ತೆ ಒಗ್ಗೂರಲ ಮನವಿ. ಆದರೆ ದ ಮ್ಯಾಚ್ ಅಫಿಷಿಯಲ್ಸ್ ಆರ್ ಕೂಲ್ ಲೈಕ್ ಎ ಕುಕುಂಬರ್. ಶಾಂತ ಚಿತ್ತದಲ್ಲಿ ಕಾಂಬನ್ ಕಾಂಪೋಸಿಷನ್ನಲ್ಲಿದ್ದಾರೆ ಇಬ್ಬರು ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು. ಆ ನಿಟ್ಟಿನಲ್ಲಿ ಓ ಮೈ ಗುಡ್ನೆಸ್, ಒಂದು ಉತ್ತಮವಾದ ಅವಕಾಶವಿದೆ. ಕ್ಯಾಚ್ ಅನ್ನಾಗಿ ಪರಿವರ್ತಿಸುವಂತ ಯತ್ನದಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಚುರುಕಿನ ಓಟವನ್ನು ಸಹ ಕಂಡುಕೊಳ್ತಾ ಇದ್ದಾರೆ. ಈತ ಅವಳಿ ಓಟವು ಸಹ ಲೆಫ್ಟಿ ಬ್ಯಾಟ್ಸ್ಮನ್ ಭಾಸ್ಕರ್ ಅವರ ಖಾತೆಯಲ್ಲಿ. ಆ ನಿಟ್ಟಿನಲ್ಲಿ ಕ್ರಿಕೆಟ್ನ ಪರ್ಫೆಕ್ಟ್ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು. ನೋಡುಗರ ಕಣ್ಮನ ತಣಿಸಬಲ್ಲಂತಹ ಕ್ರಿಕೆಟ್ನ ಸುಂದರ ಸೊಗಸಾದ ಹೊಡೆತ. ರಾಕ್ ಸಾಲಿಡ್ ಡಿಫೆನ್ಸ್, ರಕ್ಷಣಾತ್ಮಕ ಹಾಗೂ ಕಲಾತ್ಮಕ ಶೈಲಿಯ ಹೊಡೆತದ ಸ್ಟೈಲಿಶ್ ಹೊಡೆತವೂ ಸಹ. ಓ ಮೈ ಗುಡ್ನೆಸ್, ಕಾರ್ಡ್ ಬಿಹೈಂಡ್ ರೂಪದಲ್ಲಿ ಇಲ್ಲ, ಯಾವುದೇ ಆ ಒಂದು ಕಾರ್ಡ್ ಬಿಹೈಂಡ್ಗಾಗಿ ಬಹುಶಃ ಬಲವಾದ ಮನವಿಯನ್ನು ಸಮರ್ಪಿಸಿದ್ರು. ಆದರೆ ಅದನ್ನು ಸರಿಯಾಗಿ ಪರಿವರ್ತಿಸನ ಆಗಲಿಲ್ಲ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ಒಂದು ಅವಕಾಶವನ್ನು ಕಂಡುಕೊಳ್ತಾ ಇದೆ ತಂಡ. ಯಾವುದೇ ಅಪಾಯವಿಲ್ಲ. ಆ ನಿಟ್ಟಿನಲ್ಲಿ ತಮ್ಮ ಕಾಲ ಮೇಲೆ ತೆಗೆದುಕೊಂಡ್ರು ಅಂತ ಕಾಣುತ್ತೆ. ಕಾದು ನೋಡೋಣ. ಹೌದು, ಅಂಪೈರ್ ಓಕೆ, ನೋ ರನ್ಸ್, ಯಾವುದೇ ಓಟುಗಳಿಲ್ಲ. ತಮ್ಮ ಕಾಲ ಮೇಲೆ ತೆಗೆದುಕೊಂಡ್ರು. ಲೆಗ್ ಬಾಯ್ಸ್ ಎಂಬ ಸಮಂಜಸ ತೀರ್ಪು ಸಹ. ಆ ನಿಟ್ಟಿನಲ್ಲಿ ಯಾವುದೇ ಓಟುಗಳು ದಾಖಲಾತಿಯನ್ನು ಕಂಡುಕೊಳ್ಳಲ್ಲ. ಈತ ಆರಂಭಿಕ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 4. ಇನ್ನು ಸಹ ಪಂದ್ಯವನ್ನು ಜಯಿಸಲು 53 ರೂಟುಗಳ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. ಇನ್ನುಳಿದ 42 ಎಸೆತಗಳ ಮುಂದೆ. ಬೌಲಿಂಗ್ ಸಾರಥ್ಯದಲ್ಲಿ ಮಸೀವುಲ್ಲಾ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಭಾಸ್ಕರ್ ಸ್ಟ್ರೈಕ್ ನಲ್ಲಿದ್ದರೆ ನಾಗಭೂಷಣ್ ರವರು ನಾನ್ ಸ್ಟ್ರೈಕ್ನಲ್ಲಿ ಇರ್ತಕ್ಕಂಥ ಆಟಗಾರ. ಸ್ವಲ್ಪ ಮಟ್ಟಿಗೆ ಕಣ್ಣ ಮುಚ್ಚಾಲೆಯ ಆಟಕ್ಕೆ ಒಳಪಡ್ತಾ ಇದೆ ಪಂದ್ಯ. ಮಸವುಲ್ಲಾ ಈ ಒಂದು ಹಂತದಲ್ಲಿ ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ದಿನದ ಪಂಚಮ 5ನೇ ಪಂದ್ಯ. ಓ, ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಬ್ಯಾಕಪ್ ದ ಲೆಂತ್ ಅನ್ನ ಕಂಡುಕೊಂಡ್ರು. ಅತ್ಯುತ್ತಮವಾಗಿ ಬ್ಯಾಟ್ಸ್ಮನ್ ಅನ್ನ ಅಧ್ಯಯನವನ್ನು ಕಂಡುಕೊಂಡಂತಹ ಬೌಲರ್. ಆ ನಿಟ್ಟಿನಲ್ಲಿ ಊಟಗಳು ಲಭಿಸ್ತಾ ಇಲ್ಲ. ಮಸವುಲ್ಲಾ ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ.
ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. That's going on. That's a biggie. It was on the slot. It's been rocked back for a magnificent sixer. That's one like a skyrocketing, gigantic, glorious, gorgeous sixer. ಅತ್ಯುತ್ತಮವಾದ ಒಂದು ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಆ ನಿಟ್ಟಿನಲ್ಲಿ ಶಾರ್ಟ್ ಎಕ್ಸ್ಟ್ರಾ ಕವರ್ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ ಆಟಗಾರ ಸರಿಯಾದ ಟೈಮಿಂಗ್ನ ಜೊತೆಯಲ್ಲಿ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಅನ್ನು ಕಂಡುಕೊಳ್ಳಲು ಆಗಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ತಂಡಕ್ಕೆ ಆರಂಭಿಕ ಆಘಾತಕ್ಕೆ ಒಳಗಾಗ್ತದೆ. ತನ್ನ ಬ್ಯಾಟಿಂಗ್ನ ಕೊಂಡಿಯ ಮೊದಲನೆಯ ಕೊಂಡಿ ಕಳಚಿಕೊಳ್ತಾ ಇದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಜಗದೀಶ್ 45 ಜರ್ಸಿ ನಂಬರ್. ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಲ್ಲಿ ಇದ್ದಂತಹ ತಂಡಕ್ಕೆ ಇದೀಗ ಆರಂಭಿಕ ಆಘಾತ. ಸ್ಕೋರ್ ಸ್ಟಿಲ್ ರಿಮೇನ್ ಆನ್ 11 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಇನ್ನು ಸಹ ಈ ಒಂದು ಪಂದ್ಯವನ್ನು ಜಯಿಸಲು 46 ರೂಟುಗಳ ಬೃಹತ್ ಮೊತ್ತ ಬೆನ್ನಟ್ಟಬೇಕಾಗ್ತದೆ. ಇದೀಗ ಮತ್ತೆ ಸ್ಲೈಟ್ಲಿ ಓವರ್ ಪಿಚ್ ರೂಪದ ಚೆಂಡು ಸರಿಯಾದ ಕವರ್ ಡ್ರೈವ್ನಲ್ಲಿ ಪರ್ಫೆಕ್ಟ್ ಒಂದು ಗ್ಯಾಪ್ ಅನ್ನು ಕಂಡುಕೊಳ್ಳಲು ವೈಫಲ್ಯತೆ ಅನುಭವಿಸಿದ ಉತ್ತಮದ ಕ್ಷೇತ್ರ ರಕ್ಷಣೆ ಆಫ್ಸರ್ ದಿಸೆಯಲ್ಲಿ. ಈ ಒಂದು ಹಂತದಲ್ಲಿ ನೇರ ಗುರಿ ಬೇಕಾಗಿತ್ತು. ಥ್ರೋ ಇನ್ನೂ ಸಹ ಆ ಒಂದು ಥ್ರೋನಲ್ಲಿ ಕಸುವು, ತಾಕತ್ತು, ಸಾಮರ್ಥ್ಯ, ಪವರನ್ನು ಪ್ಯಾಕ್ ಮಾಡಬೇಕಿತ್ತು. ಆ ನಿಟ್ಟಿನಲ್ಲಿ ಬಿರುಸಿನ ಚುರುಕಿನ ಓಟವು ಸಹ ತಂಡಕ್ಕೆ ಈತ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 12. ಆರಂಭಿಕ ಓವರ್ನಲ್ಲಿ 4, ದ್ವಿತೀಯ ಓವರ್ನಲ್ಲಿ 8 ಓಟಗಳು. ಈತ ತಂಡದ ಒಟ್ಟು ಮೊತ್ತ 12 2 ಓವರ್ಗಳ ಮುಕ್ತಾಯದಲ್ಲಿ. ಇನ್ನೂ ಸಹ ಪಂದ್ಯವನ್ನು ಜಯಿಸಲು 45 ಓಟಗಳ ಅವಶ್ಯಕತೆ. ಇನ್ನೂ ಸಹ 36 ಎಸೆತಗಳು ಬಾಕಿ ಉಳಿತಾ ಇದೆ. 36 balls, 45 runs to win this contest. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನುವ ನಿಟ್ಟಿನಲ್ಲಿ ಕ್ರಿಕೆಟ್ನ ಗತಕಾಲದ ವೈಭವವನ್ನು ಮರುವೈಭವೀಕರಿಸಿ ಪುನರುತ್ಥಾನ, ಪುನರ್ಜನ್ಮವನ್ನು ನೀಡುವಂತಹ ನಿಟ್ಟಿನಲ್ಲಿ ಹಳೆಯ ಹುಲಿಗಳ ಈ ಒಂದು ಪಂದ್ಯಾವಳಿ. ಸ್ವಲ್ಪ ಬೇಗ ಹೋಗಿ ಆ ಕಡೆ, ಯಾಕಂದ್ರೆ ಪಂದ್ಯಾವಳಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಬೌಲಿಂಗ್ ಸಾರಥ್ಯದಲ್ಲಿ ಶಂಕರ್, ಎಡಗೈ ದಾಳಿಗಾರ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಇದ್ದಂತಹ ಚೆಂಡಿಗೆ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಒಂದು ಓಟ, ಎರಡನೇ ಓಟಕ್ಕೆ ಪ್ರಯತ್ನ. ಆ ನಿಟ್ಟಿನಲ್ಲಿ ಪೂರೈಕೆಯೂ ಸಹ ಜಗದೀಶ್ ಈ ಒಂದು ಹಂತದಲ್ಲಿ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ನಲ್ಲಿ ತಮ್ಮ ಸಹ ಆಟಗಾರರ ಜೊತೆಯಲ್ಲಿ ಭಾಸ್ಕರ್ ಅವರೊಂದಿಗೆ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕಾಂಬಿನೇಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ
ಬಿರುಸಿನ ಹೊಡೆತಕ್ಕೆ ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಅದನ್ನರಿತ ಬೌಲರ್ ಬ್ಯಾಕಪ್ ದ ಲೆಂತ್ ನಲ್ಲಿ ಕಾಡ್ತಾ ಇದ್ದಾರೆ. ಇಫ್ ಯು ಕ್ಯಾನ್ ಹಿಟ್ ಮೀ ಅನ್ನುವ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಆಟಿಟ್ಯೂಡ್ ನಲ್ಲಿ. ಓ, ಇದು ಚಾಣಾಕ್ಷತೆಯ ನೈಪುಣ್ಯತೆಯ ಸ್ಕಿಲ್ಫುಲ್ ಬೌಲಿಂಗ್ ಅಂದ್ರೆ. ತಂಡದ ಒಟ್ಟು ಮೊತ್ತ 16. 16. ಆ ನಿಟ್ಟಿನಲ್ಲಿ ಮಸಬುಲ್ಲಾರವರ ಬೌಲಿಂಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಸೀಬುಲ್ಲಾನ, ಓಕೆ, ಕ್ಷಮಿಸಿ. ಶಾರ್ಟ್ ಅಂಡ್ ವಾಯ್ಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆತವನ್ನು ಕಂಡುಕೊಂಡರು. ಕ್ಷೇತ್ರರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಅನುಭವಿಸಿದ್ರು ಸಹ. ಆ ನಿಟ್ಟಿನಲ್ಲಿ ವಿಕೆಟ್ಗಳ ನಡುವೆ ಮಿಂಚಿನಂತಹ ಓಟದೊಂದಿಗೆ ಅವಳಿ ಓಟ ಸುಲಭದಾಯಕವಾಗಿ ಕಂಡುಕೊಂಡರೂ ಸಹ ಇಬ್ಬರು ಬ್ಯಾಟ್ಸ್ಮನ್ಗಳು. ಈ ಒಂದು ಹಂತದಲ್ಲಿ ಮತ್ತೆ ಒಂದು ಊಟದ ಪೂರೈಕೆ. ಮುಂದಿನ ಪಂದ್ಯದ ಟಾಸ್ನ ಪ್ರಕ್ರಿಯೆ ನಡೀತಾ ಇದೆ. FCC ವರ್ಸಸ್ ಮದಕರಿ ಎರಡು ತಂಡಗಳ ನಡುವಿನ ಟಾಸ್ನಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂತಹ ತಂಡ FCC
FCC team, they have won the toss and they elected to bowl first. ಆ ನಿಟ್ಟಿನಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಆಘಾತಕ್ಕೆ ಒಳಗಾಗ್ತದೆ. ಸುಂದರವಾದ ಛಾಯಾ ಚಿತ್ರವನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಗೆ ಸಹಕರಿಸತಕ್ಕಂತಹ ಎಲ್ಲ ಕ್ಯಾಮರಾಮನ್ಗಳು, ನಮ್ಮ ಈ ಲೈವ್ ಸ್ಟ್ರೀಮಿಂಗ್ನ ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನದ ಅಭಿನಂದನೆಗಳು. ಡ್ರೋನ್ ಕ್ಯಾಮರಾವನ್ನು ನಿರ್ವಹಿಸುವವರು, ಲೈವ್ ಸ್ಟ್ರೀಮಿಂಗ್ನವರು, ಎಲ್ಲರನ್ನೂ ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನದಿಂದ ಅಭಿನಂದಿಸ್ತಾ ಇದ್ದೇವೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ ಮುಖೇನವಾಗಿ ಈ ಒಂದು ಚಿತ್ರದುರ್ಗದ ಈ ಒಂದು ಸುಂದರ ಹೊನ್ನಿನ ಮಣ್ಣಿನ ಅಂಕಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರಿಸ್ತಾ ಇದೆ ಐ ಸ್ಪೋರ್ಟ್ಸ್ ಇಲ್ಲೂರವರ ಮಾಲಕತ್ವದ ತಂಡ, ಆಲ್ ದ ವೇ ಫ್ರಮ್ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಬೆಂಗಳೂರು. ಹೊಸ ಆಟಗಾರ ರಘು, ಹಳೆಯ ಹುಲಿಗಳ ಕದನ. ಅತ್ಯುತ್ತಮವಾದ ಒಂದು ಹೊಡೆತ, ಕವರ್ಸ್ನಲ್ಲಿ ಚೆಂಡು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓಟುಗಳನ್ನು ಸುಲಭದಾಯಕವಾಗಿ ಕಂಡುಕೊಂಡ್ರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ ಇದೀಗ 2-2 ಆಗ್ತಾ ಇದೆ. ಮತ್ತೆ ಡೀಪ್ ಲಾಂಗ್ ಆಫ್ನಲ್ಲಿ ಹೊಡೆದಂಥ ಚೆಂಡು, ಉತ್ತಮವಾದ ಕ್ಷೇತ್ರ ರಕ್ಷಣೆ, ಅಷ್ಟೇ ಉತ್ತಮವಾದ ಒಂದು ಬ್ಯಾಕಪ್ ಅನ್ನು ಸಹ ಬೌಲರ್ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಏಕಮಾತ್ರ ಓಟ ಲಭಿಸ್ತಾ ಇದ್ದರೆ ತಂಡದ ಒಟ್ಟು ಮೊತ್ತ 23ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಸಹ 34 ಓಟಗಳ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. 20 ಪಾನೀಯ ವಿರಾಮ 23. ಎಸೆತಗಳ ಮುಂದೆ 23 ಓಟಗಳನ್ನು ಕಲೆ ಹಾಕಿದೆ. ಆ ನಿಟ್ಟಿನಲ್ಲಿ ಇನ್ನೂ ಸಹ 34 ಓಟಗಳನ್ನು ಇನ್ನುಳಿದ 24 ಎಸೆತಗಳ ಮುಂದೆ ಕಲೆ ಹಾಕಬೇಕು. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿದಂತಹ ಫೋರ್ಟ್ ಚೀತಾ ಲೆಜೆಂಡ್ಸ್ ತಂಡ ಆ ನಿಟ್ಟಿನಲ್ಲಿ ಈಗಾಗಲೇ ಈ ಭಾಗದ ಅತ್ಯಂತ ಹಿರಿಯ ವ್ಯಕ್ತಿಗಳಲ್ಲಿ ಇಬ್ಬರು ಪ್ರಮುಖ ನೇತಾರರು ಈ ಭಾಗದ ಅದೆಷ್ಟು ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ಆಶೀರ್ವಚನ ನೀಡುತ್ತಾ ಈ ಒಂದು ಪೀಳಿಗೆಯ ಇವತ್ತಿನ ಜನರೇಷನ್ನ ಆಟಗಾರರನ್ನು ಹೊರದುಂಬಿಸಲು ನಮ್ಮ ಜೊತೆ ಇರತಕ್ಕಂತಹ ಅತ್ಯಂತ ಹಿರಿಯರೇ ಒಬ್ಬರು ಶ್ರೀಯುತ ವಿಠಲ್ ರವರು, ಮತ್ತೊಂದೆಡೆ ಶ್ರೀಯುತ ನಸ್ರುಲ್ಲರವರು. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು. ನಸ್ರುಲ್ಲರವರೇ ಹಾಗೆಯೇ ವಿಠಲ್ ರವರೇ, ಇಬ್ಬರಿಗೂ ತಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಪರವಾಗಿ ತಮಗೆ ಮತ್ತೆ ಅಭಿಮಾನದ ಅಭಿನಂದನೆಗಳು. ನಿಮ್ಮ ಉಪಸ್ಥಿತಿ ಪಂದ್ಯ ಮತ್ತೆ ಮುಂದುವರಿಕೆಯೂ ಸಹ ಮುನ್ನುಗ್ಗಿ ಆಡಿದ್ರು. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಬಹುಶಃ ರಘು ರವರು ಉತ್ತಮವಾದ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ನಲ್ಲಿ ಆವಳಿ ಓಟವನ್ನು ಸುಲಭದಾಯಕವಾಗಿ ಕಂಡುಕೊಂಡ್ರು. ಕೊಂಚ ಮಟ್ಟಿಗೆ ಈ ರೀತಿಯ ಹೊಡೆತಗಳು ಪ್ರೆಷರ್ ರಿಲೀಫ್ ಅನ್ನು ಖಂಡಿತವಾಗಿಯೂ ಮಾಡ್ತದೆ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್ಗಳು ಈ ರೀತಿಯ ಹೊಡೆತಗಳಿಗೆ ಮನ ಮಾಡಲೇಬೇಕು.
ಅದೇ ರೀತಿಯಲ್ಲಿ ಬೌಲರ್ ಎಡಗೈ ಬೌಲರ್ ಈ ಬಾರಿಯೂ ಸಹ ಸುಲಭದಾಯಕವಾದ ಕ್ಯಾಚ್ ಅನ್ನು ಸುಲಭದಾಯಕವಾಗಿ ಕೈ ಚೆಲ್ತಾ ಇದ್ದಾರೆ. ಇಟ್ ವಾಸ್ ಲೈಕ್ ಎ ಲಾಲಿಪಾಪ್ ಟು ಕ್ಯಾಚ್. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಸಹ. ಸಾಕಷ್ಟು ಚಿತ್ರ ವಿಚಿತ್ರ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ 4 ಓಟಗಳು. ಒಂದು ರೀತಿಯಲ್ಲಿ ಗದ್ದೆಯಲ್ಲಿ ಏಡಿಯನ್ನ ಹಿಡಿಯುವುದು, ಹೊಳೆಯಲ್ಲಿ ಮೀನನ್ನ ಹಿಡಿಯುವುದು ಕೆಲವೊಮ್ಮೆ ಜಾರಿಕೊಳ್ತದೆ. ಆ ನಿಟ್ಟಿನಲ್ಲಿ ಇರ್ಲಿ ಸುಮ್ಮನೆ ಅವ್ರು ಆಗಲ್ಲ. ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಊಟ ಲಭಿಸ್ತಾ ಇದೆ ಸಹ. ತಂಡದ ಒಟ್ಟು ಮೊತ್ತ 31ಕ್ಕೆ ಏರಿಕೆ. ಈ ಒಂದು ಹಂತದಲ್ಲಿ ಲೆಕ್ಚರ್ ದಿಸೆಯಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ತಂಡಕ್ಕೆ ಒಂದು ಊಟವನ್ನ ಸುಲಭದಾಯಕವಾಗಿ ಕಂಡುಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 32. ಆ ನಿಟ್ಟಿನಲ್ಲಿ 18 ಎಸೆತಗಳ ಮುಂದೆ 25 ಓಟಗಳ ಅವಶ್ಯಕತೆ. 18 ಎಸೆತ 25 ಓಟಗಳು. ಪಂದ್ಯವನ್ನ ಬೇಗ ಮುಂದುವರಿಸಿ ಸರ್. ರಫಿ ಅವರೇ, ಇನ್ನೊಂದು ಮ್ಯಾಚ್ ಐತೆ. ಪ್ರತಿ ಓವರಿಗೆ ನಿಲ್ಸ್ಕೊಂಡು ಆಡಿದ್ರೆ ಟೈಮ್ ವಾಪಸ್ ಬರುತ್ತಾ? ಹದಿನೆಂಟು ಎಸೆತಗಳು ಬಾಕಿ ಉಳಿತಾ ಇದೆ. 25 ಓಟಗಳ ಅವಶ್ಯಕತೆ. ಇನ್ನು ಸಹ 2 ತಂಡಗಳಿಗೂ 50-50 ಚಾನ್ಸ್ ಆಫ್ ಬ್ರಿಟಾನಿಯಾ ಅನ್ನುವ ನಿಟ್ಟಿನಲ್ಲಿ ಪಂದ್ಯ. ಆ ನಿಟ್ಟಿನಲ್ಲಿ ಈ ಭಾಗದ ಶೇನ್ ವಾರ್ನ್ ಎಂಬ ಅನ್ವರ್ಥನಾಮವನ್ನ ಬಿರುದಾಂಕಿತ ಆಟಗಾರ ರಾಫಿ ಅವರು ತಂಡದ ಕಪ್ತಾನರು. ಇದೀಗ ಬೌಲಿಂಗ್ ಸಾರಥ್ಯದಲ್ಲಿ ಜಾದುಗಾರ ಮೋಡಿಗಾರ. ಆ ನಿಟ್ಟಿನಲ್ಲಿ ಲೆಗ್ ಸ್ಪಿನ್ ಮೋಡಿಗಾರನ ಈ ಒಂದು ಕರಾಮತ್ತಿನ ಕೈಚಳಕದಲ್ಲಿ ಅದೇನನ್ನ ಮಾಡ್ತಾರೆ ಈ ಒಂದು ಗೋಲ್ಡನ್ ಆರ್ಮ್ ಬೌಲರ್ ಅನ್ನುವುದಿದೀಗ ಪ್ರಶ್ನೆ. ಮೊನ್ನುಗೆ ಆಡಿದ್ರು. ಆ ನಿಟ್ಟಿನಲ್ಲಿ ಸೀಮಾರೆಗೆ ಅಂಚಿನಲ್ಲಿ ಅತ್ಯುತ್ತಮ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಇದರೊಂದಿಗೆ ಇದೀಗ ರಘು ರವರ ಇನ್ನಿಂಗ್ಸ್ ಖತಮ್ ಅಂತ್ಯವನ್ನ ಕಂಡುಕೊಳ್ತಾ ಇದೆ. ಸಾಕಷ್ಟು ಹಿರಿಯ ಆಟಗಾರರ ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾವಳಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. ದಿನದ ಪಂಚಮ ಪಂದ್ಯ ಇದಾದ ಬಳಿಕ ಇನ್ನೂ ಸಹ ಒಂದು ಪಂದ್ಯ ಬಾಕಿ ಉಳಿತಾ ಇದೆ.
ವಿಕೆಟ್ ಪತನ ಬ್ಯಾಟಿಂಗ್ ತಂಡಕ್ಕೆ ಒತ್ತಡವನ್ನು ಇಮ್ಮಡಿಗೊಳಿಸುತ್ತದೆ. ಕೊನೆಗೂ ಶೈನ್ ವಾನ್ ಪ್ರೊಡ್ಯೂಸ್ಡ್ ಅ ಮಚ್ ನೀಡೆಡ್ ವೈಟಲ್ ಬ್ರೇಕ್ ಥ್ರೂ ಫಾರ್ ಹಿಸ್ ಟೀಮ್. ಇದೀಗ ಒಂದು ಬಿಗ್ ಹಿಟ್ ಬೇಕಾಗ್ತದೆ. ಅದು ಮತ್ತೆ ಪ್ರೆಷರ್ ರಿಲೀಫ್ ಅನ್ನ ಬ್ಯಾಕ್ ಇನ್ ಟು ದ ಬೌಲಿಂಗ್ ಸೈಡ್ಗೆ ಪ್ರೆಷರ್ ಶಿಫ್ಟ್ ಆಗ್ತದೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ಡೀಪ್ ಲಾಂಗ್ ಆಫ್ ನಲ್ಲಿ ಫುಟ್ಬಾಲ್ ಸಾಕರ್ ರೂಪದಲ್ಲಿ ಚೆಂಡನ್ನ ತಮ್ಮ ಒಂದು ಬೂಟ್ ನಲ್ಲಿ ಅತ್ಯುತ್ತಮವಾಗಿ ತಡೆದ್ರು ಸೀಮಾರೆಗೆ ಅಂಚಿನಲ್ಲಿ ಸತೀಶ್ ರವರು. ನಿಜವಾಗಿಯೂ ಶ್ಲಾಘನೀಯ, ಅಭಿನಂದನೀಯ, ಪ್ರಶಂಸನೀಯ ಒಂದು ಕ್ಷೇತ್ರಕ್ಷಣೆ ಅಂದರೆ ತಪ್ಪಾಗಲಾರದು ಸತೀಶ್ ರವರಿಂದ. ಮತ್ತೆ ಶೈನ್ ವಾನ್ ಮ್ಯಾಜಿಕಲ್ ಬೌಲರ್ ಇಸ್ ಗೆಟಿಂಗ್ ರೆಡಿ ಟು ಕ್ರಿಯೇಟ್ ದ ವೆಬ್ ಫಾರ್ ದ ಅಪೋನೆಂಟ್ ಟೀಮ್ ಬ್ಯಾಟ್ಸ್ಮನ್. ಮತ್ತೆ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು, ಇಟ್ಸ್ ಗೋಯಿಂಗ್ ಗಾನ್, ದಟ್ಸ್ ಅ ಬಿಗಿ, ವಾಟ್ ಅ ಮ್ಯಾಗ್ನಿಫಿಷೆಂಟ್ ಸಿಕ್ಸರ್. ಆ ನಿಟ್ಟಿನಲ್ಲಿ ಮೊನ್ನುಗೆ ಆಡಿದ್ರು, ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಅತ್ಯುತ್ತಮವಾದ ಕನೆಕ್ಷನ್ ಅನ್ನು ಕಂಡುಕೊಂಡ್ರು ಶ್ರೀಯುತ ಖೋಗನ್ ಡ್ರಾಮರ್ ಅವರು. 6 ಅಡಿ ಎತ್ತರದ ನೀಲಕಾಯದ ದೈತ್ಯ ನಿಲುವಿನ ಆಜಾನುಬಾಹು ದೈತ್ಯ ಆಟಗಾರ. ಈ ರೀತಿಯ ಕಟ್ಟಾಳಿಗೆ ಮೊನ್ನುಗೆ ಆಡಿದಂತಹ ಈ ಒಂದು ಹೊಡೆತ ನಂಬಲ ಸಾಧ್ಯ ರೀತಿಯಲ್ಲಿ ಗಗನ ಚುಂಬಿಸುವಂತಹ ಸಿಕ್ಸರ್ ಅನ್ನ ತಂದು ಕೊಡ್ತಾ ಇದೆ. ಇದು ಪ್ರೆಷರ್ ರಿಲೀಫ್. ಶಾರ್ಟ್ ಆಗಿ ಬಿದ್ದ ಎಸೆತ. ಆ ನಿಟ್ಟಿನಲ್ಲಿ ಒಂದೋಟ ಎರಡನೇ ಓಟಕ್ಕೆ ಪ್ರಯತ್ನ, ಬಹುಶಃ ಇದು ಪೂರೈಕೆಯೂ ಸಹ. ದ ಕನ್ವರ್ಟೆಡ್ ಸಿಂಗಲ್ ಇಂಟು ಡಬಲ್ ಇನ್ ನೋ ಟೈಮ್. ಎಕ್ಸಲೆಂಟ್ ಪೀಸ್ ಆಫ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಆ ನಿಟ್ಟಿನಲ್ಲಿ ಪಂದ್ಯ ರೋಚಕ ಘಟ್ಟದಲ್ಲಿ ನಾಟಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಬೌಢ ಮೇಲಿನ ಫಲಿತಾಂಶದತ್ತ ಈ ಒಂದು ಪಂದ್ಯ ಬಾಳ್ತಾ ಇದೆ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಮತ್ತೆ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು ಸತೀಶ್ ಅವರು. ಈ ಹಿಂದೆ ಅತ್ಯುತ್ತಮದ ಕ್ಷೇತ್ರಕ್ಷಣೆಯನ್ನು ಕಂಡುಕೊಂಡಿದ್ರು ಸಹ ಮತ್ತೆ ಕಾಮನ್ ಕಂಪೋಸರ್ ಮೈಂಡ್ ಸೆಟ್ ನಲ್ಲಿ ಅವಳಿ ಓಟವನ್ನ ಪೂರೈಸಿದ್ರು ಸಹ. ಒಂದು ಹಂತದಲ್ಲಿ ಮತ್ತೆ ಮುನ್ನುಗ್ಗಿ ಆಡಿದ್ರೆ ಬಹುಶಃ ಇದು ಸಹ ಕ್ಲಿಯರ್ ಆಗುತ್ತೆ ಅಂತ ಕಾದು ನೋಡೋಣ. ಇಲ್ಲ, ಸುರಕ್ಷಿತ ಬೊಗಸೆಯಲ್ಲಿ ಆ ನಿಟ್ಟಿನಲ್ಲಿ ಒಬ್ಬ ಮ್ಯಾಜಿಕಲ್ ಬೌಲರ್ ಶೈನ್ ವಾರ್ನೆ ಫ್ರಮ್ ಚಿತ್ರದುರ್ಗ ಪ್ರೊಡ್ಯೂಸ್ಡ್ ಮಚ್ ನೀಡೆಡ್ ವೈಟಲ್ ಬ್ರೇಕ್ ಥ್ರೂ. He has got rid of opponent team's big fish in his net, no doubt about it. This is what we can say, killing blow. ತಂಡದ ಒಟ್ಟು ಮೊತ್ತ 44. 12 ಎಸೆತಗಳು ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ 13 ಓಟಗಳ ಅವಶ್ಯಕತೆ. 12 balls to go, 13 runs to win this contest. What a thrilling encounter we having here. ಆ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕ್ರೀಡಾ ಅಭಿಮಾನಿಗಳು ಈ ಒಂದು ಪಂದ್ಯಾವಳಿಯನ್ನ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಹಿರಿಯ ಆಟಗಾರರು ನಮ್ಮ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಈ ಒಂದು ಕ್ರಿಕೆಟ್ನ ನಿಜವಾದ ಮನರಂಜನೆಯ ರಸದೌತಣವನ್ನ ಉಣಬಡಿಸ್ತಾ ಇದ್ದಾರೆ. 2 ತಂಡಗಳು ನೀ ಕೊಡೆ ನಾ ಬಿಡೆ ಅನ್ನುವ ನಿಟ್ಟಿನಲ್ಲಿ ರೋಚಕ ರೋಮಾಂಚನಕಾರಿ ಜಿದ್ದಿನ ಸೇರಿಗೆ ಸವ್ವಾಸಿನ ರೂಪದ ಈ ಒಂದು ಬಿಗು ಹೋರಾಟದ ಪಂದ್ಯ. ಆದ್ಯಾವ ತಂಡ ಗೆಲುವನ್ನ ನಗೆಯನ್ನು ಬೀರಿದಂತ ಕಾದು ನೋಡಬೇಕಾಗ್ತದೆ. ಪಂದ್ಯವನ್ನ ಮುಂದುವರಿಸಿ ಬೇಗ. 12-13. ಪಂದ್ಯವನ್ನ ಬೇಗ ಮುಂದುವರಿಸಿ. ಇದಾದ ಬಳಿಕ ಇನ್ನೂ ಒಂದು ಕಟ್ಟಕಡೆಯ ಪಂದ್ಯ ಇದೆ. ಅದನ್ನ ಈ ದಿನ ಮುಗಿಸಿಯೇ ಸಿದ್ಧ ಅನ್ನುವುದು ಆಯೋಜಕರ ಒಕ್ಕೊರಲ ಒಪ್ಪಿಗೆಯೂ ಸಹ. ಆ ನಿಟ್ಟಿನಲ್ಲಿ ಪಂದ್ಯ ಮುಂದುವರಿಸಿ. 12 balls to go, 13 runs to win this contest.
ಆ ನಿಟ್ಟಿನಲ್ಲಿ ಮತ್ತೆ ಖಾಲಿ ಜಾಗವನ್ನ ಸೂಕ್ತ ಉತ್ತರದೊಂದಿಗೆ ಭರ್ತಿ ಮಾಡಿ ಥರ್ಡ್ ಮ್ಯಾನ್ ದಿಸೆಯಲ್ಲಿ ರಿವರ್ಸ್ ಸ್ವೀಪ್ ಅನ್ನ ಅತ್ಯುತ್ತಮವಾಗಿ ಪ್ರಯೋಗಿಸಿದ್ರು. ಮಾನಮೋಹಕ ಬೌಂಡರಿ. ಇದೀಗ ಪ್ರೆಷರ್ ರಿಲೀಫ್, ಒತ್ತಡ ನಿವಾರಣೆಯನ್ನು ಕಂಡುಕೊಳ್ತಾ ಇದೆ. 9 balls to go. Sorry, 11 balls to go. 9 runs to win this contest. 11 ಮುಂದೆ 9 ಓಟಗಳು. ಆ ನಿಟ್ಟಿನಲ್ಲಿ ಆಫರ್ ದಿಸೆಯಲ್ಲಿ ಒಂದು ಓಟವನ್ನು ಸುಲಭದಾಯಕವಾಗಿ ಕಂಡುಕೊಂಡ್ರು. ಇದೀಗ ಒಂದು ಹಂತದಲ್ಲಿ ಬೌಲಿಂಗ್ ತಂಡ 18ಕ್ಕೆ 25 ಬೇಕಾಗಿದ್ದಾಗ ಎದುರಾಳಿಯ ಮೇಲೆ ಒತ್ತಡವನ್ನು ಇನ್ನಿಲ್ಲದಂತೆ ಶಿಫ್ಟ್ ಮಾಡಿತ್ತು ಸಹ. 10ರ ಮುಂದೆ 8 ಓಟಗಳು ಅವಶ್ಯಕತೆ. ಇದು ಚಾಕಚಕ್ಯತೆಯ ಸೆನ್ಸಿಬಲ್ ಬ್ಯಾಟಿಂಗ್. ಫುಟ್ಬಾಲ್ ರೂಪದಲ್ಲಿ ಚೆಂಡನ್ನು ತಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಓಟ ಸುಲಭದಾಯಕವಾಗಿ ಲಭಿಸ್ತದೆ. ತಂಡದ ಒಟ್ಟು ಮೊತ್ತ ಅರ್ಧ ಶತಕ 50, 7 ಓಟಗಳ ಅವಶ್ಯಕತೆ. 9ರ ಮುಂದೆ 7 ಓಟಗಳ 7 ಹೆಜ್ಜೆಗಳ ಅವಶ್ಯಕತೆ ಗೆಲುವಿನ ಪಯಣಕ್ಕಾಗಿ. ಲೆಗ್ ಸೈಡ್ ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ಅಂಪೈರ್ ಇಂದ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ವಿಸ್ತರಿತ ವೈಡ್ ಎಂಬ ಸೂಚನೆ. 1 ಓಟ ಹೆಚ್ಚುವರಿ. ಆ ನಿಟ್ಟಿನಲ್ಲಿ ಗೆಲ್ಲಲು 6 ಓಟಗಳ ಅವಶ್ಯಕತೆ. 9 ಎಸೆತ 6 ಓಟಗಳ ಅವಶ್ಯಕತೆ. 1 ಸಿಕ್ಸರ್ ಪಂದ್ಯವನ್ನು ಜಯಿಸುತ್ತದೆ. ಮತ್ತೆ ತಪ್ಪನ್ನ ಪುನರಾವರ್ತಿಸಿದ್ದಾರೆ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ವಿಸ್ತರಿತ ಚೆಂಡು, ವೈಡ್ ಎಂಬ ಸೂಚನೆ. 9 balls to go, 5 runs to win this match. 9ರ ಮುಂದೆ 5 ಓಟಗಳ ಅವಶ್ಯಕತೆ. ಆ ನಿಟ್ಟಿನಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬೆರುಸಿನ ಹೊಡೆತವನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಓವರ್ ಥ್ರೋ, ಒಂದನ್ನ ಎರಡಾಗಿ ಪರಿವರ್ತಿಸಿದ್ರು. ಸಣ್ಣ ಪ್ರಮಾದಕ್ಕೆ ದೊಡ್ಡ ಬೆಲೆ ತೆರಬೇಕಾಗ್ತದೆ. ಆ ನಿಟ್ಟಿನಲ್ಲಿ 2 ಓಟಗಳು ಸುಲಭದಾಯಕವಾಗಿ ಲಭಿಸ್ತಾ ಇದ್ರೆ ಗೆಲ್ಲಲು 3 ಹೆಜ್ಜೆಗಳ ಒಂದು ಅವಶ್ಯಕತೆ ಇದೆ. ಗೆಲುವಿನ ಪಯಣಕ್ಕಾಗಿ 3 ಹೆಜ್ಜೆಯನ್ನ ಕ್ರಮಿಸಬೇಕು. 3 ಓಟಗಳು, 8 ಎಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಲೆಗ್ ಸೈಡ್ ನಲ್ಲಿ ರಿಸ್ಟ್ ಫ್ಲಿಕ್ ಅನ್ನ ಕಂಡುಕೊಂಡ್ರು. 1 ಓಟವನ್ನ ಕಲೆ ಹಾಕಿದ್ರು ಸಹ. ಈತ ಗೆಲ್ಲಲು ಕೇವಲ 2 ಓಟಗಳ ಅವಶ್ಯಕತೆ. 1 to tie, 2 to win. 2 ಓಟಗಳೊಂದಿಗೆ ಪಂದ್ಯವನ್ನ ಜಯಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಂದ್ಯ ಸಮಬಲ ಟಾಯ್ ಆಗ್ತಾ ಇದೆ. ಕೇವಲ ವಿನ್ನಿಂಗ್ ಸ್ಟ್ರೈಕ್ ಅನ್ನು ಕಂಡುಕೊಳ್ಳಬೇಕಾಗಿದೆ. 1 ಓಟದ ಅವಶ್ಯಕತೆ. 6 ಎಸೆತಗಳು ಬಾಕಿ ಉಳಿತಾ ಇದೆ. 56-56ರ ಈ ಒಂದು ಸಮಬಲವನ್ನು ಕಂಡುಕೊಂಡಂತಹ ಪಂದ್ಯ. 6 ಎಸೆತಗಳು ಬಾಕಿ ಉಳಿತಾ ಇದೆ. 1 ಓಟದ ಅವಶ್ಯಕತೆ. ಮ್ಯಾಚಸ್ ಇನ್ ಟೈ, ದೇ ನೀಡ್ ಜಸ್ಟ್ ಅ ಸಿಂಗಲ್. Still they left with exactly 6 more legal deliveries. ಆ ನಿಟ್ಟಿನಲ್ಲಿ ಮ್ಯಾಜಿಕಲ್ ಬೌಲರ್ ಅನ್ನಿಸಿಕೊಂಡಂತಹ ಈ ಭಾಗದ ಶೈನ್ ವಾರ್ನ್ ಅನ್ನುವಂತಹ ಬಿರುದಾಂಕಿತ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದೆ. 6ರ ಮುಂದೆ 1 ಓಟದ ಗುರಿ. ಶೈನ್ ವಾರ್ನ್ is in action. ಆ ನಿಟ್ಟಿನಲ್ಲಿ 5-1 ಪಂದ್ಯಕ್ಕೆ ಟ್ವಿಸ್ಟ್ ಅಂಡ್ ಟರ್ನ್ ಕಂಡುಕೊಳ್ತಾ ಇದೆ. ಶೈನ್ ವಾರ್ನ್ is in action. 5 balls to go, 1 runs to win this contest. What a thrilling contest we having here.
if even just a single to win this contest for the opponent. But this guy, he will be so dangerous. He will never ever give such easy options for the opponent team. ಆ ನಿಟ್ಟಿನಲ್ಲಿ ವೈಡ್ ನಮಕೇನವಾಗಿ ಎದುರಾಳಿಗೆ ಗೆಲುವು ಲಭಿಸದೆ. ಆ ನಿಟ್ಟಿನಲ್ಲಿ ಎರಡು ತಂಡಗಳಿಗೂ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿಯಲ್ಲಿ ಲಕ್ಕಿ ಸ್ಟಾರ್ ಅಧಿಕಾರಯುತವಾಗಿ ಕೊನೆಯ ಹಂತದವರೆಗೆ ಹೋರಾಟವನ್ನು ಮಾಡಿ ಅತ್ಯುತ್ತಮವಾದ ವಿಜಯ ಲಕ್ಷ್ಮಿಯನ್ನು ತಮ್ಮದಾಗಿಸಿಕೊಂಡ್ರೆ, ಅದೇ ರೀತಿಯಲ್ಲಿ ಫೋರ್ಟ್ ಚಿತ್ತಾಸ್ ಲೆಜೆಂಡ್ಸ್ ಈ ಒಂದು ಪಂದ್ಯವನ್ನು